ಸ್ನೇಹಿತರೆ, ನಾವೆಲ್ಲ ಎಷ್ಟೋ ಬಾರಿ ಅನ್ಕೋತಿರ್ತೀವಿ, ಒಂದು ಲಾಟ್ರಿ ಟಿಕೆಟ್ ಹೊಡೆದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ಸಾಲ್ವ್ ಆಗ್ತವೆ, ಮತ್ತು ರಾತ್ರೋರಾತ್ರಿ ಶ್ರೀಮಂತ ಆಗ್ಬೋದಂತ. ಆದರೆ ಅದೃಷ್ಟ ಯಾವಾಗ ಹೆಂಗೆ ಬರುತ್ತಂತ ಗೊತ್ತಾಗಲ್ಲ. ಇತ್ತೀಚೆಗೆ ಅಬುಧಾಬಿಯಲ್ಲಿ ಅಕ್ಟೋಬರ್ 18ರಂದು ನಡೆದ 23 ಲಕ್ಕಿ ಡ್ರಾನಲ್ಲಿ ಭಾರತದ ಅನಿಲ್ ಕುಮಾರ್ ಬೊಲ್ಲಾ ಅವರು ಸುಮಾರು 240 ಕೋಟಿ ರೂಪಾಯಿಗಳಷ್ಟು ಲಾಟ್ರಿಯನ್ನು ಗೆದ್ದು ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ. 29 ವರ್ಷದ ಅನಿಲ್ ಕುಮಾರ್ ಕಳೆದ 1.5 ವರ್ಷದಿಂದ ನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಸುಮಾರು 12 ಟಿಕೆಟ್ಗಳನ್ನ ತೊಗೊಂಡಿದ್ರಂತೆ. ಅದರಲ್ಲಿ ಒಂದು ತಮ್ಮ ತಾಯಿಯ ಬರ್ತಡೇ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ. ಆದರೆ ಅದೃಷ್ಟ ಏನಂದರೆ ಅವರ ತಾಯಿಯ ಹುಟ್ಟುಹಬ್ಬದ ದಿನಾಂಕ ನಂಬರೇ ವಿನ್ ಆಗಿರೋದು. ಈ ಅನಿಲ್ ಕುಮಾರ್ ಅವರು ಅಬುಧಾಬಿಯಲ್ಲಿ ಲಾಟ್ರಿನ ಗೆದ್ದಿದ್ದಾರೆ. ಬಟ್ ಇದರ ಮೇನ್ ಅಡ್ವಾಂಟೇಜ್ ಏನಂದರೆ ಅವರು ಗೆದ್ದಿರತಕ್ಕಂಥ ಎಲ್ಲ ಅಮೌಂಟ್ ಕೂಡ, ಅಂದರೆ 240 ಕೋಟಿ ರೂಪಾಯಿ ಏನಿದೆಯಲ್ಲ ಅದೆಲ್ಲ ಅಮೌಂಟ್ ಕೂಡ ಅವರಿಗೆ ಸಿಗುತ್ತೆ. ಯಾವುದೇ ರೀತಿಯಾದಂಥ ಟ್ಯಾಕ್ಸು ಪೇ ಮಾಡೋಂಗಿಲ್ಲ. ಸೊ ನೀವೇನಾದರೂ UAE ಅಥವಾ ಅಬುಧಾಬಿ, ದುಬೈಯೋ ಇಲ್ಲಿ ಮಿನಿಮಮ್ 182 ದಿನ ಇದ್ದರೆ, ನೀವೇನಾದರೂ ಲಾಟ್ರಿ ಟಿಕೆಟು ಗೆದ್ದಿದ್ರೆ ನೀವು ಟ್ಯಾಕ್ಸ್ನ ಪೇ ಮಾಡೋಂಗಿಲ್ಲ. ಭಾರತ ಮತ್ತು UAE ಟ್ಯಾಕ್ಸ್ನ ಒಂದು ನೋಡೋದಾದರೆ, ಈ ಎಕ್ಸಾಂಪಲ್ ಇವಾಗ 240 ಕೋಟಿ ರೂಪಾಯಿ ಗೆದ್ದಿದ್ದಾರಲ್ಲ, ಭಾರತದಲ್ಲಿ ಎಷ್ಟು ಡಿಡಕ್ಟ್ ಆಗುತ್ತೆ, ಆಮೇಲೆ UAEನಲ್ಲಿ ಎಷ್ಟು ಡಿಡಕ್ಟ್ ಆಗುತ್ತೆ ನೋಡೋದಾದರೆ, ಸೊ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸು 30%, ಅದೇ UAEನಲ್ಲಿ 0% ಇರುತ್ತೆ. ಭಾರತದಲ್ಲಿ ಅಡಿಷ್ನಲ್ ಟ್ಯಾಕ್ಸ್ ಅಂತ ಮತ್ತೆ 20%ನ ಕಟ್ ಮಾಡ್ಕೋತಾರೆ. ಆಮೇಲೆ UAEನಲ್ಲಿ ಅಡಿಷ್ನಲ್ ಟ್ಯಾಕ್ಸ್ ಅಂತ ಏನೂ ಇರೋಂಗಿಲ್ಲ. ಸೊ 240 ಕರೋಡಲ್ಲಿ ಸುಮಾರು ಟೋಟಲ್ ಟ್ಯಾಕ್ಸ್ ಅಂದರೆ 72 ಕೋಟಿ ರೂಪಾಯಿಗಳನ್ನ ಗೌರ್ಮೆಂಟ್ನವರು ಟ್ಯಾಕ್ಸ್ ಅಂತ ಕಟ್ ಮಾಡ್ಕೋತಾರೆ. ಸೊ ನೋಡಿದ್ರಲ್ಲ, ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಬಂದಾಗ ಇಡೀ ನಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. ಸೊ ಜಸ್ಟ್ ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರ್ಬೇಕಷ್ಟೇ.